ಶ್ರೀಕಾಂತ್, ನೀವು ಹೋಗಿರಿ, ನಾನು ಕಾರ್ ಸರಿಯಾಗಿ ಇಳಿಸ್ಬಿಟ್ಟು ಬರ್ತೀನಿ. ಏ ವೈದೇಹಿ, ನನಗೆ ಡೈರೆಕ್ಷನ್ಸ್ ಕೊಡು, ನಾನು ಕಾರ್ ಸರಿಯಾಗಿ ನಿಲ್ಲಿಸ್ಬೇಕು. ಸರಿ ಬಾಬಾ, ಹಿಂದಕ್ಕೆ ಹೋಗು. ಇದೆಯಾ? ಬನ್ನಿ. ಬರ್ಲಾ? ಬನ್ನಿ. ಬರ್ಲಾ? ಬನ್ನಿ ಬನ್ನಿ ಬಾಬಾ. ಬರ್ಲಾ ಹಿಂದೆ? ಇನ್ನು ಬರ್ಬೋದು, ಬನ್ನಿ. ಬರ್ಲಾ? ಬನ್ನಿ ಶ್ರೀಕಾಂತ್, ಬಾ. ಅಯ್ಯೋ ಬರ್ಬೋದು, ಬನ್ನಿ ಬಾಬಾ. ಸಾಕು ಬಾಬಾ. ಓ, ಸದ್ಯ ಏನೂ ಆಗಿಲ್ಲ. ಶ್ರೀಕಾಂತು ಮದುವೆ ಓಡಾಡಕ್ಕೆ ಅಂತ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದ ಕಾರು. ಏನಾದರೂ ಆಗಿದ್ರೆ ಏನು ಹೇಳೋದು ಅವ್ರಿಗೆ? ಅಲ್ಲ ವೈದೇಹಿ, ಸರಿಯಾಗಿ ನೋಡಲ್ವಾ ಡೈರೆಕ್ಷನ್ಸ್ ಹೇಳೋದು? ಸಾರಿ ಬಾಬಾ, ನಂಗೆ ಗೊತ್ತಾಗ್ಲಿಲ್ಲ. ಸರಿ, ನಿನ್ನ ಮನೆಗೆ ನಡಿ, ನಾನು ಕಾರ್ ಸರಿಯಾಗಿ ನಿಲ್ಸ್ಬಿಟ್ಟು ಬರ್ತೀನಿ. ಅಜ್ಜಿ, ವೈದೇಹಿಯಲ್ಲಿ ವೈದೇಹಿ ಬಾ, ಆರತಿ ಮಾಡೋಣ. ಭಾಗ್ಯದ ಲಕ್ಷ್ಮೀ ಒಳಗೆ ಬನ್ನಿ. ನೋ, ಸ್ಟಾಪ್. ಒಳಗೆ ಹೋಗೋ ಆಗಿಲ್ಲ. ಒಳಗೆ ಹೋಗೋಕ್ ಮುಂಚೆ ವೈಜಯಂತಿ, ನಿನ್ ಗಂಡನ ಹೆಸರು ಹೇಳಮ್ಮ. ಶ್ರೀಕಾಂತ್. ಶ್ರೀಕಾಂತ್, ಈಗ ನಿಮ್ ಚಾನ್ಸು. ಹೆಂಡತಿ ಹೆಸರು ಹೇಳಿ. ವೈಜಯಂತಿ. ಏನ್ ಸರ್, ನಿಮ್ ಹೆಂಡತಿನೇ ನಾಚ್ಕೊಳ್ಳಿಲ್ಲ ನಿಮ್ ಹೆಸರು ಹೇಳೋಕೆ, ನೀವು ನಾಚಿಕೊತಿದ್ದೀರಲ್ಲ. ಒಳಗ್ ಬನ್ನಿ. ನೋ, ಇರಿ, ಆರತಿ ಮಾಡ್ಕೊಂಡ್ಬಿಟ್ರಿ, ದಕ್ಷಿಣ ಹಾಕಲ್ವಾ? ಕಮಾನ್. ವಿಶ್ವೇಶ್ವರ್, ಸುಮ್ಮನೆ ಇರಿ. ಅಯ್ಯ, ನೀನೇ ಯಾವಾಗ್ಲೂ ಬೈತಿರ್ತೀಯ, ಶಾಸ್ತ್ರ ಸಂಪ್ರದಾಯ ಏನು ಗೊತ್ತಿಲ್ಲ ನಿಮ್ಗೆ ಅಂತ. ನೋಡು, ಎಷ್ಟು ಒಳ್ಳೆ ಸಂಪ್ರದಾಯ ಗೊತ್ತು ನನಗೆ. ಅಕ್ಕಿ ಇಲ್ಕೊಡಿ, ಒದ್ದೆ ಆಗ್ಬಿಡತ್ತೆ. ನಮ್ಮ ಮೂವರು ಹಂಚ್ಕೋತೀವಿ. ಹೋಗೋ ಕೋತಿ. ರಿಸಲ್ಟ್ಸ್ ಏನಾಯ್ತು? 88%. ವಾವ್, 88%? ಸರಿ, ಈಗ ಮುಂದಕ್ಕೆ ಏನು ಮಾಡಬೇಕು ಅಂತಿದೀಯಾ? ಏನೂ ಇಲ್ಲ, ಈಗ ತಾನೇ ರಿಸಲ್ಟ್ ಬಂದಿದೆಯಲ್ಲ. ಈಗ ಅಲ್ದಿದ್ರು ಅಟ್ಲೀಸ್ಟ್ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲೇಬೇಕಲ್ವಾ? ಮಾಡ್ತೀನಿ, ಆದರೆ ನನಗೇನಾದರೂ ಇಂಡಿಪೆಂಡೆಂಟಾಗಿ ಮಾಡಬೇಕು ಅಂತ ಇಷ್ಟ. ಅಂದರೆ ಮುಂದಕ್ಕೆ ಓದಲ್ವಾ? ಇಲ್ಲ ಕಣೋ. ಯಾಕೆ? ಓದ್ಬೋದಲ್ವಾ? ಇಂಜಿನಿಯರಿಂಗಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ. MBA MS ಮಾಡೋದು ತಾನೆ? ನನಗೆ ಓದಿ ಸಾಕಾಗಿದೆ, ಇನ್ನೂ ಓದೋದಕ್ಕೆ ನನಗೆ ಸಾಧ್ಯ ಇಲ್ಲ. ಸರಿ, ಇಂಡಿಪೆಂಡೆಂಟಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ನಾನು ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ಸರಿ, ಯಾವಾಗ ಶುರು ಮಾಡಬೇಕು ಅಂದ್ಕೊಂಡಿದ್ಯಾ? ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಹೇಳು, ನಾ ಕೊಡ್ತೀನಿ. ಡ್ಯಾಡ್, ನಾನಿನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ವರ್ಷ ಓದು ಮುಗಿತಿದ್ದಾಗೆ ಬಿಸ್ನೆಸ್ ಶುರು ಮಾಡೋದಕ್ಕೆ ನಿನಗೇನು ಎಕ್ಸ್ಪೀರಿಯನ್ಸ್ ಇದೆ? ಹಾಂ, ಫಸ್ಟ್ ನೀನು ಡ್ಯಾಡ್ ಕಂಪ್ನಿಯಲ್ಲಿ ಕೆಲಸ ಮಾಡು, ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ಬೇರೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆದರೆ ನನಗೆ ಡ್ಯಾಡ್ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಸರಿ, ನನ್ನ ಕಂಪ್ನಿಗೆ ಜಾಯ್ನ್ ಆಗು. ನಿನಗೆ ಅಂತ ಒಂದು ಡಿಪಾರ್ಟ್ಮೆಂಟ್ ಕಾದಿದೆ. ಯಾವುದು? ಅದೇ ಕ್ಲೀನಿಂಗ್ ಡಿಪಾರ್ಟ್ಮೆಂಟು. ಆ ಡಿಪಾರ್ಟ್ಮೆಂಟ್ ಹತ್ರ ಒಂದು ಬೋರ್ಡ್ ಹಾಕ್ಸ್ತೀನಿ, ವರ್ಷ ಪಾಟಂಕರ್, ಸ್ಪೆಷಲಿಸ್ಟ್ ಇನ್ ಬಾತ್ರೂಮ್ ಕ್ಲೀನಿಂಗ್ ಅಂತ. ಬಾತ್ರೂಮ್ ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ಸಂಬಳ ಕಟ್. ಏಯ್ ಹೋಗೋ, ನೋಡಿ ಡ್ಯಾಡ್. ರಾಹುಲ್, ಯಾಕೆ ಅವಳನ್ನು ರೇಗಿಸ್ತೀಯಾ? ಸಾರಿ ಡ್ಯಾಡ್. ವರ್ಷ, ಸೀರಿಯಸ್ಲಿ ನಿನಗೆ ಯಾವ ಡಿಪಾರ್ಟ್ಮೆಂಟ್ ಬೇಕೋ ಆ ಡಿಪಾರ್ಟ್ಮೆಂಟೇ ಕೊಡ್ತೀನಿ. ಸರಿ,
ನೋಡೋಣ. ಈಗ ಊಟ ಮಾಡೋಣವಾ? ಸೂರಯ್ಯ, ಊಟ ರೆಡಿ ಇದೆಯಾ? ಹಾಂ, ರೆಡಿ ಇದೆ ಮೇಡಮ್. ಬನ್ನಿ ಡ್ಯಾಡಿ, ಬಾರ ಊಟ ಮಾಡೋಣ. ಯಾರು? ನಾನು ಕಣೋ, ಬಾಗಲ್ ತೆಗಿ. ತೆಗಿಯಲ್ಲ. ಯಾಕೆ? ಆಂಟಿನ ಹೇಳಿದ್ರು ಯಾರು ಬಂದ್ರು ತೆಗಿಬಾರ್ದು ಅಂತ. ಆಂಟಿ ಹೇಳಿರೋದು ಬೇರೆಯವ್ರಿಗೆ ಬಾಗಲ್ ತೆಗಿಬೇಡ ಅಂತ, ನನಗೆ ಬಾಗಲ್ ತೆಗಿಬೇಡ ಅಂತಲ್ಲ. ತೆಗಿ. ಇಲ್ಲಪ್ಪ, ಅಂಕಲ್ ಬಂದರೆ ಬಾಗಿಲು ತೆಗಿ ಅಂತ ಆಂಟಿ ಹೇಳಿಲ್ಲ. ಅದಕ್ಕೆ ನಾನು ಆಂಟಿ ಹೇಳ್ದೇ ಇರೋ ಕೆಲಸ ನಾನು ಮಾಡಲ್ಲ. ಸರಿ, ನಿಮ್ಮ ಆಂಟಿನೇ ಕರಿ, ಬಂದು ಬಾಗಲ್ ತೆಗಿತಾಳೆ. ಆಂಟಿ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾಳೆ? ಗೊತ್ತಿಲ್ಲ. ಸದ್ಯ ಮಹಾತಾಯಿ ಬಂದಿಯಲ್ಲ, ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ಯಾಕೇನಾಯ್ತು? ಅಲ್ಲಿ ನೋಡಲ್ಲಿ, ಆ ತರಲೆ ಮನೆ ಒಳಗೆ ಸೇರಿಕೊಂಡು ನನಗೆ ಬಾಗಲ್ ತೆಗಿಯಲ್ಲ ಅಂತ ಹೇಳ್ತಿದ್ದಾನೆ. ಏ ಪುಟ್ಟ, ಬಾಗಲ್ ತೆಗಿಯೋ. ಯಾಕೋ ಪುಟ್ಟ, ಅಂಕಲಿಗೆ ಬಾಗಿಲು ತೆಗಿಲಿಲ್ವಂತ? ನೀವೇ ಹೇಳಿದ್ರಲ್ಲ ಯಾರು ಬಂದ್ರೂ ಬಾಗಿಲು ತೆಗಿಬಾರ್ದಂತ. ಸರಿ ಹೋಯ್ತು. ಪಾರ್ವತಿ ಸ್ನಾನ ಮಾಡಬೇಕಾದ್ರೆ ಗಣೇಶಂಗೆ ಹೇಳ್ಬಿಟ್ಟು ಹೋಗಿದ್ಲಂತೆ, ಯಾರೂ ಬಿಡಬೇಡ ಒಳಗೆ ಅಂತ. ಅದಕ್ಕೆ ಅವನು ಈಶ್ವರನೇ ಬಿಡ್ಲಿಲ್ವಂತೆ. ಹಾಗಾಯ್ತು, ಅಡಿ. ಸಖತ್ ತರಲೆ ನನ್ನ ಮಗ ಇವನು. ಏನ್ರಿ, ಅವ್ನು ನಿಮ್ಮ ಮಗನಾ? ಇಷ್ಟು ದಿನ ನಂಗೆ ಸೀಕ್ರೆಟಾಗಿ ಇಟ್ಟಿದ್ರಿ ಅಂತ ಅನ್ಸುತ್ತೆ. ಅದಕ್ಕೆ ಅವ್ನು ನನ್ನ ಹಿಂದೆ ಕುತ್ಕೊಂಡು ಬಂದ್ಬಿಟ್ಟ. ವಿದ್ಯಾ, ತಮಾಷೆ ಮಾಡೋದಕ್ಕೂ ಒಂದು ಇತಿ ಮಿತಿ ಇರುತ್ತೆ. ಸಾರಿ. ನೀನು ಸರಿಯಾಗಿದ್ಯಾ ಇವನಿಗೆ. ನನ್ನ ಮಗ ಏನಾದರೂ ಈ ಥರ ತರಲೆ ಆಗಿದ್ದಿದ್ರೆ 4 ಬಿಡ್ತಿದ್ದೆ ಅಷ್ಟೇ. ಸುಮ್ಮನೆ ಇರ್ರಿ, ಬೇರೆಯವ್ರ ಮನೆ ಮಗುನ ಹಾಗೆಲ್ಲ ಬೈಬೇಡಿ. ಅಪ್ಪ ಅಮ್ಮ ಬೇಕು ಅಂತ ಗಲಾಟೆ ಮಾಡಿದ್ರೆ ನಾನು ಎಲ್ಗೋಗ್ಲಿ? ಅಪ್ಪ ಅಮ್ಮ ಬೇಕು ಅಂತ ಯಾಕೆ ಅಳ್ತಾನೆ? ಅವನು ಬೇಕು ಅಂತ ಹೇಳಿದ್ದನ್ನೆಲ್ಲ ಕೊಡಿಸಿ ಹೆಚ್ಚಿಸಿ ಕೂಡಿಸಿದ್ಯಲ್ಲ. ಸರಿ, ಎಲ್ಲಿಗೆ ಹೋಗಿದ್ದೆ? ಇವನಿಗೆ ಹಾಕ್ಕೊಳಕ್ಕೆ ಬಟ್ಟೆ ಇರಲಿಲ್ಲ ಪಾಪ. ಪಕ್ಕದ ಮನೆಯಿಂದ ಒಂದು ಹಳೆ ಟಿ ಶರ್ಟ್ ತೊಗೊಂಡು ಬಂದು ಕೊಟ್ಟಿದ್ದೆ ಹಾಕ್ಕೊಳ್ಳೋದಕ್ಕೆ. 1-2 ಜೊತೆ ಬಟ್ಟೆ ತೊಗೊಂಡ್ಬಂದಿದ್ದೀನಿ. ತಗೋ, ಹಾಕೊಂಬೋಗು. ವಿದ್ಯಾ, ಅವನೇನು ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ? ಊಟ ತಿಂಡಿ ಬಟ್ಟೆ ಇರೋಕ್ಕೆ ಮನೆ ಎಲ್ಲ ಆಯಿತು. ಇನ್ನು ಅವನನ್ನು ನಾವೇ ಸ್ಕೂಲಿಗೆ ಸೇರಿಸಿ ಅವನನ್ನು ಜೀವನ ಪೂರ್ತಿ ಸಾಕೋದೊಂದು ಬಾಕಿ ಅಷ್ಟೆ. ಯಾಕೆ ಹಾಗಂತೀರ ವಿನಯ್? ಒಂದು ವೇಳೆ ಅವ್ರ ಅಪ್ಪ ಅಮ್ಮ ಬರದೆ ಹೋದರೆ ಅವನನ್ನು ಮನೆ ಬಿಟ್ಟು ಕಳಿಸ್ಬಿಡೋಕ್ಕಾಗತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಅವರ ಅಪ್ಪ ಅಮ್ಮ ಬಂದೇ ಬರ್ತಾರೆ. ನಂಗೊಂದು ಅನುಮಾನ ವಿನು, ಅವನನ್ನು ಕರ್ಕೊಂಡೋಗೋದಕ್ಕೆ ಯಾರೂ ಬಂದಿಲ್ಲ. ಒಂದು ವೇಳೆ ಅವನು ಅನಾಥಾಶ್ರಮದಿಂದ ಬಂದಿರೋ ಹುಡುಗ ಆಗಿದ್ರೆ? ಆ ಪಾಸಿಬಿಲಿಟಿ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂತ ಅಂದ್ಕೊಂಡ್ಯಾ? ಇಲ್ಲಿ ನೋಡಿದ್ದೆ. ಹೇ, ಆದಿತ್ಯನ ಫೋಟೋ? ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಮೊಬೈಲಲ್ಲಿ ಅವ್ನ ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಸುತ್ತಮುತ್ತ ಇರೋ ಅನಾಥಾಶ್ರಮದಲ್ಲೆಲ್ಲ ಹೋಗಿ ವಿಚಾರಿಸಿದೆ. ಅವ್ರಿಗೆ ಈ ಹುಡುಗನ ಬಗ್ಗೆ ಏನು ಗೊತ್ತಿಲ್ವಂತೆ. ಅಂದಮೇಲೆ ಇವನು ಅನಾಥ ಹುಡುಗ ಅಲ್ಲ, ಇವ್ರ ಅಪ್ಪ ಅಮ್ಮ ಹುಡ್ಕೊಂಡು ಬಂದೇ ಬರ್ತಾರೆ. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಪೊಲೀಸ್ ಸ್ಟೇಷನ್ ಅವರು ಇಮಿಡಿಯೇಟಾಗಿ ಕಾಲ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ವಿದ್ಯಾ, ಏನಾದರೂ ಆಗಲಿ, ಇವನೊಬ್ಬನೇ ಮನೇಲಿ ಬಿಟ್ಟು ನೀನೆಲ್ಲೂ ಹೊರಗೆ ಹೋಗ್ಬೇಡ. ಹೇಳಿ ಕೇಳಿ ತುಂಟ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಮ್ಮ ತಲೆ ಮೇಲೆ ಬರುತ್ತೆ. ಅವನನ್ನು ಅವ್ರ ಮನೆ ಕಡೆ ಅವ್ರಿಗೆ ಒಪ್ಸೋವರೆಗೂ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ.
ಜಾನ್ವಿ, ಅಣ್ಣನ ಜೊತೆ ಆಡೋಕ್ಕೆ ಬೇಜಾರು ಕಣೆ. ನೀನೇ ಬಾ. ಯಾಕಪ್ಪ, ಅಣ್ಣಂಗೆ ಚೀಟ್ ಮಾಡೋಕ್ಕಾಗಲ್ಲ ಅಂತನಾ? ಆಗಲ್ಲ, ದೊಡ್ಡ ಜೊತೆ ಆಡೋದಕ್ಕೆ ನನಗೆ ತುಂಬ ಇಷ್ಟ, ಅದಕ್ಕೆ. ದೇವು, ನನ್ನ ಕೇಳ್ಕೊಂಡು ಯಾರೋ ಬರ್ತಾ ಇದ್ದಾರೆ, ಅವ್ರನ್ನ ಕೂರಿಸಿರು, ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಯಾರು ಸಿಸ್ಟರ್ನ್ಲಾ ನಿಮ್ಮನ್ನು ಕೇಳ್ಕೊಂಡು ಬಂದಿರೋರು? ನನ್ನ ಕ್ಲೈಂಟ್ಸು. ಸಿಸ್ಟರ್ನ್ಲಾ, ನೀವು ಒಳ್ಳೆ ಪರ್ಫಾರ್ಮ್ ಮಾಡಬೇಕು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ದೇವು, ಯಾರೋ ಒಬ್ಬರು ನನ್ನ ಯಾವಾಗಲೂ ಪೆದ್ದು ಅಂತ ಹೇಳ್ತಿದ್ದು. ಇವತ್ತು ನಾನು ಪ್ರೂವ್ ಮಾಡ್ತೀನಿ ನಾನು ಎಷ್ಟು ಟ್ಯಾಲೆಂಟೆಡ್ ಅಂತ. ಕಲ್ಲು ಸುಂದರವಾದ ಮೂರ್ತಿ ಆಗೋದು ಸಾಕಷ್ಟು ಉಳಿಪೆಟ್ಟು ಬಿದ್ಮೇಲೆ. ಅಣ್ಣ, ಆಟ ಆಮೇಲೆ ಆಡೋಣ. ಯಾಕೋ? ಈಗ ನನ್ನ ಪ್ರಯಾರಿಟಿ ಸಿಸ್ಟರ್ನ್ಲಾ ಮತ್ತು ಅವ್ರ ಕ್ಲೈಂಟ್ಸ್. ಅಮ್ಮ, ನಿಮ್ಮ ಹೂ ಅಂಗಡಿನ ಎತ್ತಿಡಿ. ರೀ, ನನ್ನ ಕ್ಲೈಂಟ್ಸ್ ಬಂದ್ರಾ? ದೇವು ಅವ್ರನ್ನ ಆರತಿ ಮಾಡಿ ಒಳಗೆ ಕರ್ಕೊಂಡು ಬರ್ತಾ ಇದ್ದಾನೆ. ವಾಸ್ತು ಹಾಗೂ ಜ್ಯೋತಿಷ್ಯ ಪಂಡಿತೆ ಜಮುನಾ ಗುರುದತ್ ಅವರೇ, ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆ ಇರಲಿ. ಜೆಲಸು. ಹಾಂ, ಏನಾದರೂ ಹೇಳಿದ್ರಾ? ನಾನಾ? ನೋ ನೋ ನೋ. ದೇವು, ಎಲ್ಲಿ ಕ್ಲೈಂಟ್ಸ್? ಆರತಿ ಆಗೋವರೆಗೂ ಬರಲ್ಲ ಅಂದ್ರ? ಸಾರಿ ಅದಕ್ಕೆ, ಅವರು ನಿಮ್ಮ ಕ್ಲೈಂಟ್ಸ್ ಅಲ್ಲ, ಪಕ್ಕದ ಮನೆ ಪಾರ್ಲರ್ ನಡೆಸೋ ಪರಿಮಳ ಅವ್ರ ಕ್ಲೈಂಟ್ಸ್. ಯಾಕಣ್ಣ ನಗ್ತಾ ಇದೆಯಾ? ಅದಕ್ಕೆ ಏನಾದರೂ ಜೋಕ್ ಮಾಡಿದ್ರಾ? ನಿಮ್ಮ ಅತ್ತಿಗೆ ಜೋಕ್ ಮಾಡೋದ? ಅವಳೇ ಒಂದು ಜೋಕು. ಸಾರಿ ಅಮ್ಮ. ಏನಾಯ್ತು ದೇವು? ರಸ್ತೆಯಲ್ಲಿ ಹೋಗ್ತಾ ಇದ್ದವರು ಅದಕ್ಕೆ ಕ್ಲೈಂಟ್ಸ್ ಅಲ್ಲ, ಅದು ಬೇರೆ ಯಾರೋ. ಅದಕ್ಕೆ ಅಣ್ಣ ಅದಕ್ಕೆನ ಆಡ್ಕೊತಾ ಇದ್ದಾನೆ. ಜಮುನನ ಸಂಭ್ರಮ ನೋಡೋದಕ್ಕೆ ಚೆನ್ನಾಗಿತ್ತು. ರಸ್ತೆಯಲ್ಲಿ ಯಾರೇ ಹೋದರೂ ನಿನ್ನ ಹತ್ರ ಜ್ಯೋತಿಷ್ಯ ಕೇಳೋದಕ್ಕೆ ಬರ್ತಾರೆ ಅಂತ ಅನ್ಕೋಬೇಡ ಜಮುನಾ. ಆಮೇಲೆ ನಮ್ಮ ರೋಡಲ್ಲಿ ತರಕಾರಿ ಮಾರೋದಕ್ಕೂ ಯಾರೂ ಬರೋದಿಲ್ಲ ನಿನಗೆ ಹೆದರ್ಕೊಂಡು. ಗುರು, ಯಾಕೋ ಅವಳನ್ನ ರೇಗಿಸ್ತೀಯಾ? ಪಾಪ ಅವಳು ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಜಮ್ನಾ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಇನ್ನೊಂದೆರಡು ದಿನದಲ್ಲಿ ಯಾರಾದರೂ ಬಂದೇ ಬರ್ತಾರೆ. ಹೌದು ಅದಕ್ಕೆ, ನೀವು ಅಣ್ಣನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಎಸ್ ಸಿಸ್ಟರ್-ಇನ್-ಲಾ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನನಗೆ ಚೆನ್ನಾಗಿ ಗೊತ್ತು ದೇವು, ನಿಮ್ಮ ಅಣ್ಣನಿಗೆ ನಾನು ಎಲ್ಲಿ ಸಕ್ಸಸ್ಫುಲ್ ಆಗಿಬಿಡ್ತೀನಿ ಅಂತ ಫಿಯರು. ಅದಕ್ಕೆ ನಾನು ಏನೇ ಮಾಡೋಕ್ಕೆ ಹೋದರೂ ನನ್ನ ಡಿಸ್ಕರೇಜ್ ಮಾಡ್ತಾರೆ. ಆದರೆ ನಾನು ಕರೇಜ್ ಕಳ್ಕೊಳ್ದೆ ಪ್ರೂವ್ ಮಾಡ್ತೀನಿ. ನನ್ನ ಸೆಲ್ಫ್ ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆಗ್ತೀನಿ. ಕೆಲವ್ರಿಗೆ ಜೆಲಸ್ ಇರತ್ತೆ, ಐ ಡೋಂಟ್ ಮೈಂಡ್. ಅಯ್ಯೋ ರಾಮ, ನನಗೆ ಯಾಕೆ ಹೊಟ್ಟೆ ಕಿಚ್ಚು? ಯಾಕೆಂದರೆ ಇಷ್ಟು ದಿನ ಎಲ್ಲರೂ ನನ್ನನ್ನು ಗುರುದತ್ ಪಾಟಂಕರ್ ಅವ್ರ ಹೆಂಡತಿ ಜಮುನಾ ಗುರುದತ್ ಅಂತ ಗುರುತಿಸ್ತಾ ಇದ್ರು. ನಾನು ನಿಮಗಿಂತ ಫೇಮಸ್ ಆಗಿಬಿಟ್ರೆ ಫೇಮಸ್ ಜಮುನಾ ಗಂಡ ಗುರುದತ್ ಪಾಟಂಕರ್ ಅಂತ ಗುರ್ತಿಸಲ್ವಾ? ಅದಕ್ಕೆ ಹೊಟ್ಟೆ ಕಿಚ್ಚು. ನಿಮ್ಮ ಹೆಂಡತಿ ಸಕ್ಸಸ್ಸಿಂದ ಗುರ್ತಿಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಜೆಲಸ್ಸು. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಅಣ್ಣನ ಮಾತಿಗೆ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋತೀರಿ? ನಿಮ್ಮ ಪರವಾಗಿ ನಾನಿದ್ದೀನಿ, ಮೆಜಾರಿಟಿ ವಿನ್ಸ್. ಆ್ಯಕ್ಚುಲಿ ನನಗೆ ಕ್ಲೈಂಟ್ಸ್ ಬರದೇ ಇರೋದಕ್ಕೆ ನೀನೇ ಕಾರಣ. ನಾನೇನು ಮಾಡಿದೆ ಅದಕ್ಕೆ? ಇದೇನಿದು ತಿರುಗ್ಬಾಣ? ಇನ್ನೇನು ಮತ್ತೆ, ಪೂಜೆ ದಿನನೇ ಹೇಳಿದೆ ಬೋರ್ಡ್ ತುಂಬ ಚಿಕ್ಕದು, ನೋ ಪಾರ್ಕಿಂಗ್ ಬೋರ್ಡ್ ಥರ ಇದೆ, ಬೋರ್ಡ್ನಲ್ಲಿ ಅಟ್ರಾಕ್ಷನ್ ಇಲ್ಲ ಅಂತ. ಅಲ್ಲ, ಬೋರ್ಡ್ ಅಷ್ಟು ಚಿಕ್ಕದಿದ್ರೆ ರೋಡ್ನಲ್ಲಿ ಹೋಗೋರ್ಗೆ ಹೇಗೋ ಕಾಣಿಸುತ್ತೆ? ಯಾವ ಕ್ಲೈಂಟ್ಸ್ ಬರ್ತಾರೆ? ಮೊದಲು ಪೂಜೆ ಮುಗಿಸಿ ನಾಳೆ ದೊಡ್ಡ ಬೋರ್ಡ್ ತಂದು ಹಾಕ್ತೀನಿ ಅಂತ ಹೇಳಿಬಿಟ್ಟೆ, ತಂದ್ಯಾ? ಅದು ಏನದು? ಸಿಸ್ಟರ್-ಇನ್-ಲಾ, ಐ ಪ್ರಾಮಿಸ್, ಇವತ್ತು ಸಾಯಂಕಾಲ ಹೊಸ ಬೋರ್ಡ್ ಗೇಟ್ ಮುಂದೆ ಇರುತ್ತೆ. ನಾಳೆಯಿಂದನೇ ನಿಮಗೆ ಕ್ಲೈಂಟ್ಸ್ ಬರೋಕ್ಕೆ ಶುರು ಆಗ್ತಾರೆ. ಓಕೆನಾ? ಓಕೆ. ದೇವು, ಇವತ್ತು ಪೇಪರ್ ಓದ್ಯಾ? ನಿನ್ನ ರಾಶಿಯಲ್ಲಿ ವಿನಾಕಾರಣ ದುಂದುವೆಚ್ಚ, ಕಾರ್ಯದಲ್ಲಿ ಹಿನ್ನಡೆ ಅಂತ ಇದೆ. ಹೌದಾ? ಸೊ ಅದಕ್ಕೆ ಬೋರ್ಡ್ನ ನಾಳೆ ತಂದು ಹಾಕ್ತೀನಿ.
ಅದಕ್ಕೆ ಡ್ಯಾಡ್ ಐ ಹೇಟ್ ಪಾಲಿಟಿಕ್ಸ್. ರಾಹುಲ್, ಇದು ಎಲ್ಲ ಫೀಲ್ಡಲ್ಲೂ ಇದ್ದಿದ್ದೆ ಕಣಯ್ಯ. ರಾಹುಲ್, ನೀನು ಕೇಳೋದೇ ಮರ್ತ್ಬಿಟ್ಟಿದ್ದೆ. ಇಟಲಿಯಿಂದ ಆಕ್ಸೆಸರೀಸ್ ತರಿಸ್ತೀನಿ ಅಂದಿದೆಯಲ್ಲ, ತರಿಸಿದ್ಯಾ? ಇಲ್ಲ ಡ್ಯಾಡ್, ಈಗ ಬಂದಿರೋ ಕಂಟಕದಿಂದ ಪಾರಾದ್ರೇ ಸಾಕಾಗಿದೆ. ಅಂಥದ್ರಲ್ಲಿ ನೀವು ಆಕ್ಸೆಸರೀಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಎಲ್ಲಿ ಡ್ಯಾಡ್ ನಿಮ್ಮ ವಿನಯ್ ಚಂದ್ರ? ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಅಂದರೆ ಪತ್ತೇನೇ ಇಲ್ಲ. ವಿನಯ್ ಚಂದ್ರ ಈಗಾಗಲೇ ಓಲ್ಡ್ ಏಜ್ ಹೋಮ್ನವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇನ್ನು 1 ಅವರ್ಲಿ ಫೋನ್ ಮಾಡಿ ಹೇಳ್ತೀನಿ ಇದ್ದಾರೆ. ಇನ್ನೇನು ಮಾಡ್ಬೋದು ಅನ್ಸುತ್ತೆ. ವಿನಯ್ ಚಂದ್ರ, ಹೇಳಿ ವಿನಯ್ ಚಂದ್ರ. ಸರ್, ನಾನು ಈಗ ಆ ಓಲ್ಡ್ ಏಜ್ ಹೋಮ್ ಅವ್ರ ಹತ್ರ ಮಾತಾಡಿದೆ. ಏನಾಯಿತು? ಏನಂದ್ರು ಅವರು? ಇಲ್ಲ ಸರ್, ಅವರು ನಮ್ಮ ಯಾವ ಆಪ್ಷನ್ಸ್ನೂ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ. ಯಾಕೆ? ಏನಂತೆ? ಅವ್ರಿಗೆ ನಮ್ಮ ಫ್ಯಾಕ್ಟ್ರಿ ಬರೋದೇ ಇಷ್ಟ ಇಲ್ಲ ಸರ್. ಒಂದೇ ಸಮ ಹಠ ಹಿಡ್ದಿದ್ದಾರೆ. ಅವರು ಸ್ಟೇ ತರದೇ ಇರೋದಿಲ್ಲ ಅಂತ ಕಾಣುತ್ತೆ. ಅಲ್ಲ ವಿನಯ್ ಚಂದ್ರ, ನಾವು ಅವ್ರಿಗೆ ಫ್ರೀಯಾಗಿ ಇನ್ಶೂರೆನ್ಸ್ ಮಾಡಿಸ್ತಿರೋದು, ಅವ್ರ ಗಿಡಗಳನ್ನ ಪ್ರೊಟೆಕ್ಟ್ ಮಾಡೋದು ಎಲ್ಲ ವಿಷಯನೂ ಸ್ಪಷ್ಟವಾಗಿ ಹೇಳಿದ್ರೆ ಅವ್ರಿಗೆ? ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಆದರೆ ಅವರು ಇದು ಯಾವುದಕ್ಕೂ ಒಪ್ಕೋತಲ್ಲ. ಅಲ್ಲ, ಫ್ರೀಯಾಗಿ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂದ್ರೆ ಒಪ್ತಾ ಇಲ್ವಾ ಅವರು? ಇಲ್ಲ ಸರ್, ಅವರು ಒಂದು ಪಾಯಿಂಟ್ ಹೇಳಿದ್ರು. ಅದನ್ನು ಕೇಳಿ ನಾನು ಇನ್ಶೂರೆನ್ಸ್ ಬಗ್ಗೆ ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ. ಏನಾ ಪಾಯಿಂಟು? ಸರ್, ನಾವು ಆ ವಯಸ್ಸಾದವ್ರಿಗೆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಏನು ಪ್ರಯೋಜನ ಸರ್? ಅವ್ರು ಸತ್ತ ಮೇಲೆ ಆ ಹಣ ಎಲ್ಲ ಯಾರಿಗೆ ಹೋಗುತ್ತೆ ಹೇಳಿ? ಕೆಲವ್ರಿಗಂತೂ ಮನೆಯವರೇ ಇಲ್ಲ. ಇನ್ನು ಕೆಲವ್ರಿಗೆ ಮನೆಯವರು ಅಂತ ಇದ್ದರೂ ಅವ್ರನ್ನ ನಾಮಿನಿಗಳಾಗಿ ಮಾಡೋದಕ್ಕೆ ಇಷ್ಟ ಇಲ್ಲ. ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅನ್ನೋ ಕೋಪಕ್ಕೆ. ಅದಕ್ಕೆ ನಮ್ಗೆ ಇನ್ಶೂರೆನ್ಸೇ ಬೇಡ ಅಂತ ಹೇಳ್ಬಿಟ್ರು. ಸರಿ, ಅದು ಬೇಡ. ಗಿಡಗಳನ್ನ ಕಾಂಟ್ರಾಕ್ಟ್ ತೊಗೊಂಡು ನಮ್ಮ ಕಂಪ್ನಿಯವರು ಬೆಳೆಸೋ ಆಪ್ಷನ್ನು ಅದೇನಾಯಿತು? ಇಲ್ಲ ಸರ್, ಅದಕ್ಕೂ ಒಪ್ಪಲಿಲ್ಲ. ಯಾಕೆ? ಅದರಲ್ಲೇನಿದೆ ಪ್ರಾಬ್ಲಮ್ಮು? ಸರ್, ಇದು ನಿಮ್ಗೆ ಸ್ವಲ್ಪ ಸಿಲ್ಲಿ ಕಾರಣ ಅಂತ ಅನ್ನಿಸ್ಬೋದು. ಏನಂದರು? ಆ ಗಿಡಗಳನ್ನು ಬೆಳೆಸೋದೇ ಅವ್ರಿಗೆ ಖುಷಿ ಕೊಡುತ್ತಂತೆ. ಅದಕ್ಕೆ ಅದನ್ನು ಕಾಂಟ್ರಾಕ್ಟ್ ಕೊಡೋದಕ್ಕಾಗಲ್ಲ ಅಂತ ಕಡ್ಡಿ 2 ತುಂಡು ಮಾಡ್ದಾಗ ಹೇಳಿಬಿಟ್ರು. ಸರಿ, ಎಮೋಷ್ನಲ್ ಫೂಲ್ಸ್. ಮತ್ತೀಗೇನು? ಸರ್, ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಅದು ನನ್ನೊಬ್ಬನಿಂದನೇ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಸಹಾಯ ಬೇಕಾಗತ್ತೆ. ಏನು? ಸರಿ ಸರ್, ಫೋನ್ ಇಡ್ತೀನಿ. ಏನಾಯ್ತು ಡ್ಯಾಡ್? ಏನಂದ್ರು ವಿನಯ್ ಚಂದ್ರ? ಹೇಳ್ತೀನಿ.